ಮೆಟಾ ನಿಮ್ಮ ಡೇಟಾ ಮೂಲಕ ಹೇಗೆ ಬಿಸ್ನೆಸ್ ಮಾಡುತ್ತೆ ಅನ್ನೋದನ್ನ ಈ ವಿಡಿಯೋದಲ್ಲಿ ನೋಡೋಣ. ನಿಮ್ಗೊಂದು ಸಣ್ಣ ಪ್ರಶ್ನೆ, ಮೆಟಾ ನಿಮ್ಮ ಡೇಟಾ ಮಾರ್ತಿದ್ಯಾ? ಬಹುತೇಕರ ಉತ್ತರ ಹೌದು. ಫೇಸ್ಬುಕ್ ಮತ್ತು ಇನ್ಸ್ಟಾಗ್ರಾಮ್ ತಮ್ಮ ಪರ್ಸನಲ್ ಡೇಟಾ ಮಾರುತ್ತದೆ ಅಂತ ಹೇಳ್ತಾರೆ. ಆದರೆ ನಿಜವಾದ ಬಿಸ್ನೆಸ್ ಮಾಡೆಲ್ ಸ್ವಲ್ಪ ವಿಭಿನ್ನವಾಗಿರುತ್ತೆ. ನಮಸ್ಕಾರ, ನೀವು ನೋಡ್ತಾ ಇದ್ದೀರಾ ಸುಮನ್ ಟಿವಿ ಬಿಸ್ನೆಸ್. ನಾನು ನಿಮ್ಮ ಮಹೇಶ್ ದಂಡು. ಮೆಟಾಗೆ ನೀವು ಪ್ರಾಡಕ್ಟ್ ಅಲ್ಲ, ನಿಮ್ಮ ಅಟೆನ್ಷನ್ ಪ್ರಾಡಕ್ಟ್. ನೀವು ಫೇಸ್ಬುಕ್ ಅಥವಾ ಇನ್ಸ್ಟಾಗ್ರಾಮ್ ಓಪನ್ ಮಾಡಿದ ತಕ್ಷಣದಿಂದ ಮೆಟಾ ಕೆಲವು ಸಿಗ್ನಲ್ಸ್ ಅನ್ನ ವಿಶ್ಲೇಷಣೆ ಮಾಡಲು ಆರಂಭಿಸುತ್ತೆ. ನೀವು ಯಾವ ಪೋಸ್ಟ್ ಅನ್ನ ಹೆಚ್ಚು ನೋಡ್ತಾ ಇದ್ದೀರಿ, ಯಾವ ವಿಡಿಯೋಸ್ ಅನ್ನ ಕೊನೆಯವರೆಗೂ ನೋಡ್ತಾ ಇದ್ದೀರಿ, ಯಾವ ಆಡ್ಸ್ ಮೇಲೆ ಕ್ಲಿಕ್ ಮಾಡ್ತಾ ಇದ್ದೀರಿ, ಯಾವ ವಿಚಾರಗಳಲ್ಲಿ ಹೆಚ್ಚು ಆಸಕ್ತಿಯನ್ನ ತೋರಿಸ್ತಾ ಇದ್ದೀರಿ, ಯಾವ ಪೇಜ್ ಅನ್ನ ಫಾಲೋ ಮಾಡ್ತಾ ಇದ್ದೀರಿ, ಈ ಮಾಹಿತಿಯ ಆಧಾರದ ಮೇಲೆ ಮೆಟಾ ನಿಮ್ಮ ಆಸಕ್ತಿಗಳನ್ನ ಅಂದಾಜು ಮಾಡೋಕೆ ಪ್ರಯತ್ನಿಸುತ್ತೆ. ನಂತರ ಮೆಟಾ ತನ್ನ ಅಡ್ವರ್ಟೈಸಿಂಗ್ ವೇದಿಕೆಗಳ ಮೂಲಕ ಬಿಸ್ನೆಸ್ ಗಳಿಗೆ ಸರಿಯಾದ ಆಡಿಯನ್ಸ್ ಅನ್ನ ತಲುಪಿಸುವ ಅವಕಾಶವನ್ನು ನೀಡುತ್ತೆ. ಉದಾಹರಣೆಗೆ ಒಂದು ಶೂ ಕಂಪನಿ ಹೀಗೆ ಹೇಳಬಹುದು: 25ರಿಂದ 30 ವರ್ಷದೊಳಗಿನ ಫಿಟ್ನೆಸ್ ನಲ್ಲಿ ಆಸಕ್ತಿ ಇರುವ ಬೆಂಗಳೂರಲ್ಲಿ ವಾಸಿಸುವ ಜನರಿಗೆ ತನ್ನ ಅಡ್ವರ್ಟೈಸ್ಮೆಂಟ್ ತೋರಿಸಿ ಅಂತ. ಆಗ ಮೆಟಾ ತನ್ನ ಅಡ್ವರ್ಟೈಸಿಂಗ್ ಸಿಸ್ಟಮ್ ಮೂಲಕವೇ ಅಂತಹ ಆಡಿಯನ್ಸ್ಗೆ ಜಾಹೀರಾತನ್ನ ತಲುಪಿಸುತ್ತೆ. ಜಾಹೀರಾತುದಾರರಿಗೆ ನಿಮ್ಮ ವೈಯಕ್ತಿಕ ಪ್ರೈವೇಟ್ ಡೇಟಾವನ್ನ ನೇರವಾಗಿ ಕೊಡೋದಿಲ್ಲ, ಬದಲಿಗೆ ಮೆಟಾ ಪ್ಲಾಟ್ಫಾರ್ಮ್ನಲ್ಲಿಯೇ ಸರಿಯಾದ ಜನರಿಗೆ ಸರಿಯಾದ ಸಮಯದಲ್ಲಿ ಜಾಹೀರಾತನ್ನ ತಲುಪಿಸುವಂತೆ ಮಾಡುತ್ತೆ. ಅದಕ್ಕಾಗಿಯೇ ಪ್ರಪಂಚದಾದ್ಯಂತ ಲಕ್ಷಾಂತರ ಬಿಸ್ನೆಸ್ಗಳು ಮೆಟಾದಲ್ಲಿ ಜಾಹೀರಾತಿಗಾಗಿ ಸಾವಿರಾರು ಕೋಟಿ ರೂಪಾಯಿಗಳನ್ನ ಖರ್ಚು ಮಾಡುತ್ತೆ. ಇನ್ನೊಂದು ಪ್ರಮುಖ ವಿಚಾರ ಏನಂದ್ರೆ, ನೀವು ಆಪ್ ನಲ್ಲಿ ಎಷ್ಟು ಟೈಮ್ ಕಳೀತಾ ಇದ್ದೀರೋ ಅಷ್ಟು ಹೆಚ್ಚು ಆಡ್ಸ್ ತೋರಿಸುವ ಅವಕಾಶ ಮೆಟಾಗೆ ಸಿಗುತ್ತೆ. ಹೆಚ್ಚು ಆಡ್ಸ್ ಅಂದ್ರೆ ಹೆಚ್ಚು ರೆವಿನ್ಯೂ. ಅದಕ್ಕಾಗಿ ಅವು ನಿಮಗೆ ಇಷ್ಟ ಆಗುವ ಕಂಟೆಂಟ್ ಅನ್ನ ಮತ್ತೆ ಮತ್ತೆ ತೋರಿಸುತ್ತೆ. ಮೆಟಾ ನಮಗೆ ಕಲಿಸುವ ದೊಡ್ಡ ಪಾಠ ಏನಂದ್ರೆ, ಇಂದಿನ ಡಿಜಿಟಲ್ ಜಗತ್ನಲ್ಲಿ ಅತ್ಯಂತ ಮೌಲ್ಯವಾದ ಆಸ್ತಿ ಡೇಟಾ ಮಾತ್ರ ಅಲ್ಲ, ಅಟೆನ್ಷನ್. ನೆನಪಲ್ಲಿಟ್ಕೊಳ್ಳಿ, ಮೆಟಾ ನಿಮ್ಮ ಡೇಟಾದಿಂದ ಮಾತ್ರ ಹಣ ಮಾಡೋದಿಲ್ಲ, ನಿಮ್ಮ ಅಟೆನ್ಷನ್ ಬಿಸ್ನೆಸ್ ಆಗಿ ಪರಿವರ್ತನೆ ಮಾಡುತ್ತೆ. ಇಂದಿನ ಜಗತ್ನಲ್ಲಿ ಗಮನವೇ ಹೊಸ ಕರೆನ್ಸಿ. ಅದನ್ನ ಗೆದ್ದ ಕಂಪನಿಗಳೇ ಮಾರ್ಕೆಟ್ ಗೆಲ್ಲುತ್ತವೆ. ಬಿಸ್ನೆಸ್ ನಲ್ಲಿ ಪ್ರಾಡಕ್ಟ್ ಗಿಂತ ದೊಡ್ಡ ಶಕ್ತಿ ಪೀಪಲ್ಸ್ ಅಟೆನ್ಷನ್. ಅದೇ ಮೆಟಾ ಬಿಸ್ನೆಸ್ ಮಾಡೆಲ್. ನೀವೇನ್ ಹೇಳ್ತೀರಾ? ದಯವಿಟ್ಟು ಕಮೆಂಟ್ಸ್ ಮಾಡಿ. ಇಂತಹ ಮತ್ತಷ್ಟು ಕಂಟೆಂಟ್ಗಾಗಿ ನೋಡ್ತಾ ಇರಿ ಸುಮನ್ ಟಿವಿ ಬಿಸ್ನೆಸ್.